ಕಾರ್ಮಿಕರು ತಮ್ಮ ಪರಿಶ್ರಮದಿಂದ ದೇಶ ಕಟ್ಟುವ ಕಾಯಕದಲ್ಲಿ ತೊಡಗಿದ್ದು ಕಾರ್ಮಿಕರಿಗೆ ಆಗುತ್ತಿರುವ ಶೋಷಣೆ ನಿಲ್ಲಿಸಬೇಕು ಎಂದು ಯೂನಿವರ್ಸಲ್ ಸೇವಾ ಟ್ರಸ್ಟ್ ಕಾರ್ಯದರ್ಶಿ ಟಿಎಂ ಪ್ರಕಾಶ್ ತಿಳಿಸಿದರು. ಪಟ್ಟಣದ ತ್ಯಾಗರಾಜಹಳ್ಳಿಯ ಮಳವಳ್ಳಿ ಒನ್ ಕಂಪ್ಯೂಟರ್ ಕೇಂದ್ರದಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಹಾಗೂ ಯೂನಿವರ್ಸಲ್ ಸೇವಾ ಟ್ರಸ್ಟ್ ವತಿಯಿಂದ ಕಾರ್ಮಿಕರ ದಿನಾಚರಣೆ ಪ್ರಯುಕ್ತ ಕಾರ್ಮಿಕರ ಕವಿಗೋಷ್ಠಿ ಹಾಗೂ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ವೇದಿಕೆಯಲ್ಲಿ ಡಾ ರಾಜ್ಕುಮಾರ್ ಕಲಾ ಸಂಘದ ಅಧ್ಯಕ್ಷ ದೊಡ್ಡಯ್ಯ, ಕೆಡಿಪಿ ಸದಸ್ಯ ಸಾಹಳಿ ಶಶಿರಾಜ್, ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷ ಚೇತನ್ ಕುಮಾರ್, ಅಳಿಲು ಸೇವಾ ಬಳಗ ಅಧ್ಯಕ್ಷ ರವಿಕಿರಣ್, ಜಿಲ್ಲಾ ಪರಿಷತ್ ಮಾಜಿ ಸದಸ್ಯ ಜಯರಾಜು, ಲಿಂಗರಾಜು, ಚಂದ್ರು ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು. ಕಾರ್ಯಕ್ರಮವನ್ನು ರೂಪಿಸಬೇಕು, ಮೇ 1ಕ್ಕೆ ಕಾರ್ಮಿಕ ವರ್ಗವನ್ನು ಗುರುತಿಸಬೇಕು, ಶ್ರಮಿಕರನ್ನು ಗುರುತಿಸಬೇಕು, ಅದರ ಜೊತೆಗೆ ಸಾಧಕರನ್ನು ಗುರುತಿಸಿ ಒಂದು ಸನ್ಮಾನವನ್ನು ಮಾಡಬೇಕು ಅನ್ನುವಂತ ಒಂದು ನಿಟ್ಟಿನಲ್ಲಿ ನಮ್ಮ ಚೇತನ್ ಸರ್ ಅವರು ಮತ್ತೆ ನಮ್ಮ ಚುಂಚಣ್ಣ ಅವರು ಮತ್ತೆ ಹಲವಾರು ಸ್ನೇಹಿತರು ಒಂದು ಸಭೆಯನ್ನು ಮಾಡಿ ಈ ತರ ಮಾಡೋಣ. ಯಾರು ಕೂಡ ಕಾರ್ಮಿಕರ ಬಗ್ಗೆ ಇಡೀ ರಾಜ್ಯದಲ್ಲಿ ಈ ತರದ ಒಂದು ಕವಿಗೋಷ್ಠಿಯನ್ನು ಯಾರು ಕೂಡ ಮಾಡ್ತಾ ಇಲ್ಲ. ಹಾಗಾಗಿ ನಾವು ಒಂದು ಈ ತರ ಕಾರ್ಮಿಕ ಕವಿಗೋಷ್ಠಿಯನ್ನು ಮಾಡೋಣ, ಮತ್ತೆ ಕಾರ್ಮಿಕರನ್ನ ನೆನೆಯೋಣ ಈ ಸಂದರ್ಭದಲ್ಲಿ ಅಂತ ಹೇಳಿ ಬಹಳ ಶ್ರಮ ಪಟ್ಟು ನಮ್ಮ ಚುಂಚಣ್ಣವರು ಮತ್ತೆ ನಮ್ಮ ಚೇತನ್ ಕೃಷ್ಣ ಸರ್ ಅವರ ತಂಡ ಮತ್ತೆ ನಾವು ಸೇರಿದಂಗೆ ಈ ಒಂದು ಕಾರ್ಯಕ್ರಮವನ್ನು ಇವತ್ತು ಆಯೋಜಿಸಿದ್ದೀವಿ. ಒಂದು ಕಡೆ ಏನಪ್ಪಾ ಅಂತ ಹೇಳಿದ್ರೆ ಏನು ಒಂದು ಈ ಒಂದು ದುಡಿಯುವ ವರ್ಗ ಇಲ್ಲ ಅಂತ ಹೇಳಿದ್ರೆ ನಮ್ಗೆ ಊಟನೂ ಕೂಡ ಸಿಗಲ್ಲ. ಏನು ಒಂದು ಬಂಡವಾಳಶಾಹಿ ವಿರುದ್ಧ ಕಾರ್ಮಿಕರಿಗೆ ಆಗ್ತಾ ಇರ್ತಕ್ಕಂಥ ಶೋಷಣೆಯನ್ನು ತಪ್ಪಿಸೋಸ್ಕರ ಏನು ಒಂದು ಮೇ ದಿನಾಚರಣೆ ಹುಟ್ಟು ಸುಮಾರು 100ಕ್ಕೂ ಹೆಚ್ಚು ರಾಜ್ಯಕ್ಕೂ ಕಾರ್ಮಿಕ ದಿನಾಚರಣೆಯನ್ನ ಆಚರಿಸ್ತಾರೆ. ಕೆಲವು ರಾಜ್ಯಗಳಲ್ಲಿ, ಕೆಲವು ದೇಶಗಳಲ್ಲಿ ಅವರು ಅವರದೇ ಆದಂತಹ ದಿನಾಂಕಗಳನ್ನ ಕಾರ್ಮಿಕ ದಿನಾಚರಣೆಯಾಗಿ ನಿಗದಿ ಮಾಡ್ಕೊಂಡಿದ್ದಾರೆ. ಮತ್ತೆ ಇದನ್ನ ರಜಾದಿನವನ್ನಾಗೂ ಕೂಡ ಮಾಡಿದ್ದಾರೆ. ಇವತ್ತು ಬಹಳಷ್ಟು ಜನ ಕಟ್ಟಡ ಕಾರ್ಮಿಕರಾಗಿರ್ಬೋದು, ಕೃಷಿ ಕೂಲಿ ಕಾರ್ಮಿಕರಾಗಿರ್ಬೋದು, ಮತ್ತೆ ಕೈಗಾರಿಕೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರಾಗಿರ್ಬೋದು, ಇವತ್ತು ಅವರ ಶ್ರಮದ ಫಲದಿಂದ ಈ ದೇಶ ಬದುಕ್ತಾ ಇದೆ, ಬೆಳೀತಾ ಇದೆ. ಈ ದೇಶ ಏನಾದ್ರೂ ಕೂಡ ಸುಭಿಕ್ಷೆಯಿಂದ ಇರಬೇಕು ಅಂತ ಹೇಳಿದ್ರೆ ಶ್ರಮಿಕ ವರ್ಗ ಇಲ್ಲ ಅಂತ ಹೇಳಿದ್ರೆ ಯಾವತ್ತೂ ಕೂಡ ಈ ದೇಶ ಸುಭಿಕ್ಷೆಯಿಂದ ಇರಲ್ಲ. ಪ್ರತಿಯೊಬ್ಬರು ಕೂಡ ಕಾಯಕ ಮಾಡಿದಾಗ ಮಾತ್ರ ಈ ದೇಶ ಒಂದು ಸುಭಿಕ್ಷೆಯಿಂದ ಇರಲಿಕ್ಕೆ ಸಾಧ್ಯ. ಹಾಗಾಗಿ ಇಡೀ ವಿಶ್ವದಲ್ಲೇ ಇವತ್ತು ಮೇ 1ನ್ನ ಕಾರ್ಮಿಕ ದಿನಾಚರಣೆಯನ್ನಾಗಿ ಆಚರಣೆ ಮಾಡ್ತಾ ಬಹಳ ಪ್ರಬುದ್ಧವಾಗಿ ಕಾರ್ಮಿಕರ ಸಮಸ್ಯೆಗಳಿಗೋಸ್ಕರ ಬಹಳಷ್ಟು ಸಂಘಟನೆಗಳನ್ನ ಕಟ್ಕೊಂಡು ಇವತ್ತು ವಿಶ್ವಸಂಸ್ಥೆಯ ಅಡಿನಲ್ಲಿ ಬಹಳಷ್ಟು ಕಾರ್ಮಿಕ ಸಂಘಟನೆಗಳನ್ನ ನೋಂದಣಿ ಮಾಡಿಕೊಂಡು ಕಾರ್ಮಿಕರಾಗ್ತಿರ್ತಕ್ಕಂಥ ದೌರ್ಜನ್ಯಗಳನ್ನ ಖಂಡಿಸ್ತಾ ಈ ಒಂದು ಕಾರ್ಮಿಕರನ್ನ ಪ್ರೋತ್ಸಾಹಿಸ್ತಾ ಮತ್ತೆ ಕಾರ್ಮಿಕರಿಗೆ ಒಂದು ಶ್ರಮಿಕ ವರ್ಗಕ್ಕೆ ಒಂದು ಏನಾದ್ರೂ ಕೂಡ ಒಂದು ದಿನವನ್ನು ನಾವು ಮೀಸಲಿಡಬೇಕು, ಅವ್ರಿಗೆ ಅವರ ಹಕ್ಕುಗಳಿಗೋಸ್ಕರ ನಾವು ಒಂದು ದಿನವನ್ನು ಕಾಯ್ದಿರಿಸಬೇಕು ಅಂತ ಹೇಳಿ ಇವತ್ತು ಇಡೀ ವಿಶ್ವ ಮೇ 1ನ್ನ ಕಾರ್ಮಿಕ ದಿನಾಚರಣೆಯನ್ನಾಗಿ ಆಚರಣೆ ಮಾಡ್ತೇವೆ. ಮಳವಳ್ಳಿ ತಾಲೂಕಿನಲ್ಲಿ ಮತ್ತೆ ಸುತ್ತಮುತ್ತಲ ಜಿಲ್ಲೆಗಳಿಂದ ಬಹಳಷ್ಟು ಯುವ ಕವಿಗಳನ್ನ ನಾವು ಯಾಕೆ ಕಾರ್ಮಿಕರ ಬಗ್ಗೆ, ಕಾರ್ಮಿಕರ ನೋವು ಹಳಿವು ಅವರ ಉಳಿವಿನ ಬಗ್ಗೆ ಯಾಕೆ ನಾವು ಒಂದು ಕಾರ್ಮಿಕ ಕವಿಗೋಷ್ಠಿಯನ್ನು ಮಾಡಬಾರ್ದು ಅಂತ ಹೇಳಿ ತೀರ್ಮಾನ ಮಾಡಿದಾಗ ಇದೊಂದು ಒಳ್ಳೆ ಆಯ್ಕೆ. ಇಂತ ಒಂದು ಕಾರ್ಮಿಕ ಕವಿಗೋಷ್ಠಿಗಳು ಹಾಕಬೇಕು ಅನ್ನುವಂತ ಒಂದು ಚಿಂತನೆಯಲ್ಲಿ ನಾವು ಈ ಕಾರ್ಯಕ್ರಮವನ್ನು ರೂಪಿಸಿದ್ವಿ. ಆದ್ರೂ ಕೂಡ ಬಹಳಷ್ಟು ಜನ ಇವತ್ತು ಬೇರೆ ಬೇರೆ ತಾಲೂಕು ಜಿಲ್ಲೆಗಳಿಂದ ಬಂದಿರತಕ್ಕಂಥದ್ದು ತುಂಬಾ ಖುಷಿ ಕೊಡ್ತಕ್ಕಂಥ ವಿಚಾರ. ಇದನ್ನ ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡ ಮಟ್ಟಕ್ಕೆ ಕೊಂಡೊಯ್ಯತಕ್ಕಂಥದ್ದು ಮತ್ತೆ ಕನ್ನಡ ಸಾಹಿತ್ಯವನ್ನ ಒಂದು ವಿಶ್ವರೂಪಗೊಳಿಸತಕ್ಕಂಥ ಮಟ್ಟದಲ್ಲಿ ನಾವು ನೀವೆಲ್ಲರೂ ಕೂಡ ಕೆಲಸ ಮಾಡೋಣ. ಈ ಒಂದು ಕಾರ್ಮಿಕ ಕವಿಗೋಷ್ಠಿ ಸಂಪೂರ್ಣವಾಗಿ ಯಶಸ್ವಿಯಾಗಲಿ, ಕಾರ್ಮಿಕರಿಗೆ ಜಯವಾಗಲಿ, ಕಾರ್ಮಿಕರಿಗೆ ಒಳ್ಳೆಯ ಸವಲತ್ತು ಸಿಗುವಾಗಲಿ, ಕಾಯಕವನ್ನು ಮಾಡ್ತಕ್ಕಂಥ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಆಶಿಸ್ತಾ ಈ ಒಂದು ಸುಂದರವಾದಂತಹ ಕಾರ್ಯಕ್ರಮವನ್ನ ಮೇ 1 ಇಡೀ ರಾಷ್ಟ್ರ ಇಡೀ ಒಳ್ಳೆ ಆಚರಿಸತಕ್ಕಂಥ ಕಾರ್ಯಕ್ರಮವನ್ನ ನಮ್ಮನ್ನ ಕರೆಸಿ ಒಂದು ಉದ್ಘಾಟನೆಯನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಡುವಂತ ಎಲ್ಲರಿಗೂ ಕೂಡ ನಾನು ವಂದಿಸಿ ನನ್ನ ಮಾತುಗಳನ್ನು